ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ದೀಪಾವಳಿಯಿಂದ ಗುರುವಿನ ಅನುಗ್ರಹದೊಂದಿಗೆ ಈ 6 ರಾಶಿಯವರಿಗೆ ದೊಡ್ಡ ಜಾಕ್ಪಾಟೆ ಕಾದಿದೆ. ಯಾವಾಗಲೂ ಒಂದು ಬಾರಿ ಪ್ರಮುಖವಾಗಿ ತುಂಬ ವಿರಳ ಅಂತ ಹೇಳ್ತೀವಿ, ಗುರು ರೆಟ್ರೋ ಹೋಗತಕ್ಕಂಥದ್ದು. ಈ ಬಾರಿ ಗುರು ದಿನಾಂಕ 18ನೇ ತಾರೀಕು ಅಂದರೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಗುರು ಮಿಥುನದಿಂದ ಕಟಕಕ್ಕೆ ಪ್ರವೇಶ ಮಾಡಿರತಕ್ಕಂಥದ್ದು. ಈ ಪ್ರವೇಶದಿಂದ ಪ್ರಮುಖ ಈ 6 ರಾಶಿಯವರಿಗೆ ಎಲ್ಲ ವಿಚಾರದಲ್ಲಿ ಪ್ರಮುಖವಾಗಿ ನಾನು ತಿಳಿಸ್ಕೊಡ್ತೇನೆ. ಈ ರಾಶಿಯವರಿಗೆ ಈ ವಿಚಾರದಲ್ಲಿ ಖಂಡಿತವಾಗಿಯೂ ಲಾಭ ಕಟ್ಟಿಟ್ಟ ಬುತ್ತಿ. ಕೆಲವು ರಾಶಿಯವರಿಗೆ ಗುರು ಸಂಚಾರದಿಂದ ದೊಡ್ಡ ಆಘಾತಗಳು, ಅನಾರೋಗ್ಯದ ಸಮಸ್ಯೆಗಳನ್ನು ಗುರು ತಂದು ಕೊಟ್ಬಿಡ್ತಾನೆ. ಈ ಬದಲಾವಣೆಯಿಂದ ಪ್ರಮುಖ 48 ದಿನ ಪ್ರಮುಖ ನಿಮಗೆ ಗುರುಬಲ ಬರತಕ್ಕಂಥದ್ದು. ಪ್ರಮುಖ ಯಾರು ಮದುವೆ ವಿಚಾರದಲ್ಲಿ ಆಗ್ತಾ ಇಲ್ಲ ಅಂತ ತುಂಬ ಕಷ್ಟವನ್ನು ಪಡ್ತಾ ಇದ್ದೀರಾ, ಕೆಲಸ ಕಾರ್ಯದಲ್ಲಿ ಪ್ರಗತಿ ಆಗ್ತಾ ಇಲ್ಲ ಅಂತ ಯಾರು ವ್ಯಥೆಯನ್ನು ಪಡ್ತಾ ಇದ್ದೀರಾ, ನಿಮ್ಮೆಲ್ಲ ಕಷ್ಟಗಳು ವ್ಯಥೆಗಳು ದೂರವಾಗುತ್ತೆ. ಗುರುವಿನ ಅನುಗ್ರಹದಿಂದ ಈ ದೀಪಾವಳಿ ನಿಮಗೆ ಬೆಳಕಿನ ಹಬ್ಬ ರೀತಿಯೇ ನಿಮ್ಮ ಜೀವನ ಬೆಳಗತ್ತೆ. ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಉತ್ತಮ ಲಾಭವನ್ನು ಪಡೆದುಕೊಳ್ತೀರಾ. ಪ್ರಮುಖ ಗುರುವಿನ ಬಲ ಯಾವ ಉದ್ದೇಶಕ್ಕೆ ಬೇಕು? ನಾವು ತುಂಬ ಆಡೋ ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ. ನಮ್ಮ ಹತ್ರ ಬಂದವರು ವರ್ಷಕ್ಕೊಂದ್ಸಲಿ ಪಂಚಾಂಗ ಶ್ರವಣ ಆಗ್ಬೇಕಾದ್ರೆ ಕೇಳ್ತಿರ್ತಾರೆ, ಈ ವರ್ಷ ನಮಗೆ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನ ಶನಿ ಚೆನ್ನಾಗಿದ್ದಾನ ನೋಡ್ಕೊಡಿ ಅಂತ. ಅಂದರೆ ಯಾರ ಜನ್ಮ ಜಾತಕದಲ್ಲಿ ಗುರು ಹಾಗೂ ಶನಿ ಚೆನ್ನಾಗಿರುತ್ತಾನೋ ಖಂಡಿತವಾಗಿಯೂ ಅವರ ಜೀವನವೇ ಸುಂದರವಾಗಿರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಗುರು ನಿಮ್ಮ ಜೀವನಕ್ಕೆ ಬಂದಿರುವ ಮುಖಾಂತರ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನು ಕಾಡ್ತೀರ. ಪ್ರಮುಖವಾಗಿ ಮದುವೆ ವಿಚಾರಕ್ಕೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಸಂತಾನದ ವಿಚಾರಗಳು ಯಾರಿಗೆ ಸ್ವಲ್ಪ ಹಿಂದೆ ಮುಂದಾಗಿತ್ತು, ಸಂತಾನದ ಅಪೇಕ್ಷೆಗಳು ಸಿಕ್ಕಿರೋದಿಲ್ಲ, ಅವರಿಗೆ ಸಂತಾನದ ಅಪೇಕ್ಷೆಗಳು ಈಡೇರತಕ್ಕಂಥ ಸಮಯ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ. ಕೆಲವು ರಾಶಿಯವರಿಗೆ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡ್ಬೋದು. ಪ್ರಮುಖವಾಗಿ ಯಾರು ಹಣಕಾಸಿನ ಮುಂಗಟ್ಟನ್ನು ಅನುಭವಿಸ್ತಾ ಇರ್ತೀರಾ ಹಾಗೂ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತೀರೋ ಅವ್ರಿಗೆ ಈ 48 ದಿನ ಖಂಡಿತವಾಗಿಯೂ ಸಾಲದ ಸುಳಿಯಿಂದ ರೋಡೆ ಬರ್ತೀರಾ. ಪ್ರಮುಖ ಈ ರಾಶಿಯವರು ಮಾತ್ರ. ಹಾಗೂ ಇರತಕ್ಕಂಥ ಹಣಕಾಸಿನ ಎಲ್ಲ ಸಮಸ್ಯೆಗಳನ್ನು ದೂರವಾಗಿ ನಿಟ್ಟುಸಿಬಿಡತಕ್ಕಂಥ ಸನ್ನಿವೇಶವನ್ನು ಆ ಗುರುವಿನ ಅನುಗ್ರಹದಿಂದ ಭಗವಂತ ನಿಮಗೆ ಕರುಣಿಸ್ಕೊಟ್ಟಿದ್ದಾನೆ. ಹಾಗಾದರೆ ಪ್ರಮುಖವಾಗಿ ಯಾವ ರಾಶಿಯವರಿಗೆ ಗುರು ಈ ಬದಲಾವಣೆಯಿಂದ ಒಳ್ಳೆ ಫಲವನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಹಾಗೂ ಮೀನ, ಈ 6 ರಾಶಿಯವರಿಗೆ ಗುರು ಬದಲಾವಣೆಯಿಂದ ಪ್ರಮುಖವಾಗಿ ತುಂಬ ರೀತಿಯ ಲಾಭವನ್ನು, ಯಶಸ್ಸನ್ನು ಹಾಗೂ ಎಲ್ಲ ರೀತಿಯ ದಿಗ್ವಿಜಯವನ್ನು ಕಾಣ್ಬೋದು. ಪ್ರಮುಖ ವೃಷಭ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಹೇಳ್ತಿರ್ತೀವಿ ಮೊದಲೇ, ವೃಷಭ ರಾಶಿಯವರಿಗೆ ಇನ್ನು 50 ಅಲ್ಲ 100 ವರ್ಷ ಹೋದ್ರೂ ಕೂಡ ಈ ಸುಂದರವಾದ ವರ್ಷ ಬರೋಕ್ಕೆ ಮತ್ತೆ ಸಾಧ್ಯವೇ ಇಲ್ಲ. ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಶನಿ ಚೆನ್ನಾಗಿರ್ತಾನೆ ಈ ವರ್ಷ ಗೋಚಾರದಲ್ಲಿ. ಹಾಗಾಗಿ ಖಂಡಿತವಾಗಿ ಒಳ್ಳೆ ಲಾಭವನ್ನು, ಯಶಸ್ಸನ್ನು ಕಾಣ್ಬೋದು. ಅದೇ ರೀತಿ ಈ ಸಲಿ ಗುರು ಬದಲಾವಣೆ ಆಗೋದ್ರಿಂದ ನಿಮಗಿರತಕ್ಕಂಥ ಕೌಟುಂಬಿಕ ವಿಚಾರದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಕೌಟುಂಬಿಕ ವಿಚಾರದಲ್ಲಿ ಲಾಭದಾಯಕವಾಗುತ್ತೆ. ನಿಮ್ಮ ದಾಯಾದಿಗಳೊಂದಿಗೆ ಆಸ್ತಿಯ ವಿಚಾರಕ್ಕೆ ಜಂಜಾಟಗಳಿದ್ರೆ ಅಥವಾ ರಕ್ತ ಸಂಬಂಧಿಗಳ ಯಾವುದೋ ಒಂದು ವಿಚಾರಕ್ಕೆ, ಭೂಮಿ ವಿಚಾರಕ್ಕೆ ಘರ್ಷಣೆಗಳಿದ್ರೆ ಅಷ್ಟು ದೂರವಾಗಿ ಆಸ್ತಿ ಹಾಗೂ ಭೂಮಿ ವಿಚಾರದಲ್ಲಿ ನಿಮಗೆ ಲಾಭದಾಯಕ ಸುದ್ದಿ ಕಾದಿದೆ. ಅದೇ ರೀತಿ ಪ್ರಮುಖವಾಗಿ ಯಾರು ಸರ್ಕಾರಿ ಅಧಿಕಾರಿಗಳಿದ್ದೀರೋ ವೃಷಭ ರಾಶಿಯವರು ಸ್ವಲ್ಪ ಪ್ರಮೋಷನ್ ಅಪೇಕ್ಷೆ ಮಾಡ್ತಾ ಇದ್ರೆ ಅಥವಾ ಟ್ರಾನ್ಸ್ಫರ್ನ ನಿರೀಕ್ಷೆಯಲ್ಲಿದ್ದರೆ ಖಂಡಿತವಾಗಿಯೂ ಈ 48 ದಿನ ಪ್ರಯತ್ನ ಪಡಿ, ಖಂಡಿತ ಶುಭ ಸುದ್ದಿ ನಿಮ್ಮದಾಗಿರುತ್ತೆ ಅಂತ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ಗುರು ಸಂಚಾರದಿಂದ ಖಂಡಿತವಾಗಿಯೂ ಲಾಭದಾಯಕವಾಗಿದೆ. ನಂತರ ಬರತಕ್ಕಂಥದ್ದು ಮಿಥುನ ರಾಶಿ. ನಾನು ಹೇಳಿರ್ತಕ್ಕಂಥ 6 ರಾಶಿಯಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥವರೇ ಮಿಥುನ ರಾಶಿಯವರು. ಮೊದಲು ಮಿಥುನದಲ್ಲೇ ಗುರು ಇದ್ದ. ಇನ್ನೊಂದು ನಾವು 6 ತಿಂಗಳು ಮುಂಚಿತವಾಗಿ ವಿಡಿಯೋ ಮಾಡಿದ್ದೆ ನಾನು.
ಗುರು ಸಂಚಾರದಿಂದ ಈ ರಾಶಿಯವರಿಗಿಂತ ಒಳ್ಳೆ ಫಲ ಸಿಗುತ್ತೆ, ಈ ರಾಶಿಯವರಿಗಿಂತ ಕೆಟ್ಟ ಫಲಗಳು ಸಿಗುತ್ತೆ ಅಂತ. ಆಗ ಕೆಟ್ಟ ಫಲವನ್ನ ಕೊಡತಕ್ಕಂಥ ರಾಶಿಗಳಲ್ಲಿ ಮಿಥುನ ಅಗ್ರಸ್ಥಾನದಲ್ಲಿತ್ತು. ಆದರೆ ಈ 48 ದಿನ ಗುರುವಿನ ಅನುಗ್ರಹದಿಂದ ಖಂಡಿತವಾಗಿಯೂ ಒಳ್ಳೆ ಫಲವನ್ನ ಮಿಥುನ ರಾಶಿಯವರು ಅಪೇಕ್ಷೆ ಮಾಡಬಹುದು. ನಿಮಗೆ ಗುರು ಉತ್ತಮ ಆರೋಗ್ಯವನ್ನ ಕೊಡ್ತಾನೆ. ಪ್ರಮುಖ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ದೂರವಾಗತಕ್ಕಂಥದ್ದು ಅಂತ ಅಬ್ಸರ್ವ್ ಮಾಡಿ. ಮಿಥುನ ರಾಶಿಯವರಿಗೆ ಈ ವರ್ಷ ನಿಮಗೆ ಅಷ್ಟು ಲಾಭದಾಯಕ ವರ್ಷವಾಗಿರೋದಿಲ್ಲ. ಖಂಡಿತವಾಗಿಯೂ ಕೆಲಸ ಕಾರ್ಯದಲ್ಲಿ ಜಂಜಾಟಗಳು, ಮನಸ್ತಾಪಗಳು, ಆರೋಗ್ಯದಲ್ಲಿ ಕ್ಷೀಣ, ಅಂದ್ರೆ ಆರೋಗ್ಯ ವೃದ್ಧಿ ಆಗ್ತಾ ಇಲ್ಲ, ಚೆನ್ನಾಗಿ ಆಗ್ತಾನೆ ಇಲ್ಲ, ಬರ್ತಾ ಬರ್ತಾ ಕ್ಷೀಣಿಸ್ತಾ ಇದೆ. ಪ್ರಮುಖವಾಗಿ ಆಲ್ರೆಡಿ ಯಾರ ಆರೋಗ್ಯದ ಸಮಸ್ಯೆಲಿದ್ರೆ ಅವ್ರ ಆರೋಗ್ಯ ಕೇಳೋದೇ ಬೇಡ, ಇನ್ನೂ ತುಂಬಾ ಕಮ್ಮಿ ಆಗ್ತಾ ಬರ್ತಿರುತ್ತೆ. ಆದರೆ ಈ 48 ದಿನದಲ್ಲಿ ಖಂಡಿತವಾಗಿಯೂ ಮಿಥುನ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗತ್ತೆ. ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ದೂರವಾಗತಕ್ಕಂಥದ್ದು. ಪ್ರಮುಖವಾಗಿ ನೀವು ಮಾಡತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಒಳ್ಳೆ ಕೀರ್ತಿಯನ್ನ ಅಪೇಕ್ಷೆ ಮಾಡಬಹುದು. ಅದೇ ರೀತಿ ಮಿಥುನ ರಾಶಿಯವರಿಗೆ ಪ್ರಮುಖವಾಗಿ ಧನಲಾಭವಾಗುತ್ತೆ. ಅಂದ್ರೆ ಹಣಕಾಸಿನ ಲಾಭವಾಗತಕ್ಕಂಥದ್ದು, ಚಿನ್ನಾಭರಣವನ್ನ ಖರೀದಿ ಮಾಡತಕ್ಕಂಥ ಯೋಗ ಇದೆ, ದ್ರವ್ಯ ಲಾಭವಾಗಿದೆ. ಪ್ರಮುಖವಾಗಿ ಎಲ್ಲಾ ರೀತಿಯ ಒಂದಷ್ಟು ಸವಲತ್ತುಗಳನ್ನ ಮಿಥುನ ರಾಶಿಯವರು ಪಡೆದುಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ಈ 48 ದಿನ ಖಂಡಿತವಾಗಿಯೂ ಶುಭ ದಿನ. ವಿದ್ಯಾಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀರಾ. ತಾಯಿ ಸರಸ್ವತಿ ಅನುಗ್ರಹದಿಂದ ಉತ್ತಮ ಜ್ಞಾನವನ್ನು ಕೂಡ ನೀವು ಸಂಪಾದನೆಯನ್ನು ಮಾಡ್ತೀರಾ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ವ್ಯಾಪಾರವನ್ನು ಮಾಡತಕ್ಕಂಥ ವ್ಯಾಪಾರಿಗಳಿಗಾಗಿರ್ಬೋದು ಹಾಗೂ ಆರೋಗ್ಯದ ಸಮಸ್ಯೆಗಳು ಎದುರಿಸ್ತಕ್ಕಂಥವ್ರಿಗೆ ನಿಮಗೆಲ್ಲ ಅಷ್ಟೂ ಜನಕ್ಕೂ ಕೂಡ ಒಳ್ಳೆ ಲಾಭದಾಯಕವಾಗಿ ಗುರು ಒಳ್ಳೆ ಅನುಗ್ರಹವನ್ನು ಮಾಡಿಕೊಡ್ತಾನೆ. ಪ್ರಮುಖವಾಗಿ ಈ 48 ದಿನ ಮಿಥುನ ರಾಶಿಯವರಿಗೆ ಒಳ್ಳೆ ಲಾಭದಾಯಕ. ಪ್ರಮುಖ ಯಾರು ಮದುವೆ ಆಗ್ತಾ ಇಲ್ಲ ಅಂತ ಮಿಥುನ ರಾಶಿಯವರು ತುಂಬಾ ಹುಡುಗನ್ನ ಹುಡುಗಿ ನೋಡೋದು, ಹುಡುಗ ಹುಡುಗಿನ ಆ ಥರದ್ದು ಮ್ಯಾಚಿಂಗ್ಸ್ಗಳು ನೋಡ್ತಾ ಇದ್ದೀರಾ. ಎಷ್ಟೇ ಹುಡುಕಿದ್ರು ಕೂಡ ಹುಡುಗ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ ಅಂತ ಮನೋಸ್ಥಿತಿ ನಿಮಗಿದೆ. ಖಂಡಿತ ಈ 48 ದಿನ ಪ್ರಯತ್ನ ಪಡಿ. ಮದುವೆ ವಿಚಾರದಲ್ಲಿ ಶುಭ ಸುದ್ದಿ ನಿಮ್ಮದಾಗಿರುತ್ತೆ ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಅನ್ಕೊಳ್ತಿರ್ತಾರೆ, ನಮ್ಮ ರಾಶಿಗೂ ಗುರು ಬರಬೇಕು ಅಂದ್ರೆ ತುಂಬಾ ಚೆನ್ನಾಗಿರತಕ್ಕಂಥ ಫಲವನ್ನ ಕೊಡಬೇಕು, ನನ್ನ ರಾಶಿಗೆ ಸದಾಕಾಲ ಶನೀಶ್ವರ ಉತ್ತಮ ಫಲವನ್ನ ಕರುಣಿಸ್ಕೊಡ್ಬೇಕು ಅಂತ. ಎಲ್ಲವನ್ನೂ ಉತ್ತಮವನ್ನ ಕೊಟ್ರೆ ಎಲ್ಲವೂ ಕೂಡ ಚೆನ್ನಾಗಿದ್ರೆ ಜೀವನದಲ್ಲಿ ನನ್ನವರು ಯಾರು, ಪರೀಕ್ಷೆಗಳನ್ನು ಕೊಟ್ಟರೆ ಭಗವಂತ ನಾವು ಯಾವ ಸ್ಥಿತಿಗತಿಯಲ್ಲಿದ್ದೇವೆ, ಸರಿದಾರಿಲಿ ಹೋಗ್ತಾ ಇದ್ದೇನಾ, ತಪ್ಪು ದಾರಿಲಿ ಹೋಗ್ತಾ ಇದ್ದೇನಾ, ನನ್ನ ಜೊತೆಗಿದ್ದವರು ನನಗೆ ಮುಂದಕ್ಕೆ ಅಥವಾ ಭವಿಷ್ಯದಲ್ಲಿ ಲಾಭದಾಯಕವಾಗಿರ್ತಾರ, ಲಾಭದಾಯಕ ಆಗಲ್ದರೂ ಪರವಾಗಿಲ್ಲ, ನನಗೆ ಸಮಸ್ಯೆನ ಕೊಡಲ್ವಾ, ಎಷ್ಟು ಎಲ್ಲವೂ ನಾವು ತಿಳ್ಕೊಳ್ಬೇಕು ಅಂದ್ರೆ ಭಗವಂತ ಮೇಲಿಂದ ಪರೀಕ್ಷೆಗಳು ಕೊಟ್ಟರೆ ಸಾಧ್ಯ. ಅಂದ್ರೆ ತುಂಬಾ ಜನ ಹೇಳ್ಬಿಡ್ತಾರೆ, ಗುರುಗಳೇ ನನಗೆ ಭಗವಂತ ಎಷ್ಟೇ ಪರೀಕ್ಷೆ ಕೊಡ್ಲಿ ಅದನ್ನ ನಾನು ಸಹಿಸ್ಕೊಳ್ತೀನಿ, ಆದರೆ ಆ ಪರೀಕ್ಷೆಯನ್ನ ಎದುರಿಸತಕ್ಕಂಥ ಶಕ್ತಿ ಕೊಟ್ಟರೆ ಸಾಕು ಅಂತ. ಪ್ರತಿಯೊಬ್ಬರು ಕೂಡ ಈ ರೀತಿ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ತುಂಬಾ ಜನ ಏನ್ ಮಾಡ್ಕೊಂಡ್ಬಿಡ್ತೀರಾ, ಯಾವುದೋ ಒಂದು ಸಣ್ಣ ಸಮಸ್ಯೆ ಬಂದ್ರೆ ಸಾಕು ಬೆಟ್ಟದ ರೀತಿ ಯೋಚನೆ ಮಾಡ್ಬಿಡ್ತೀರಾ. ಇಷ್ಟೊಂದು ದೊಡ್ಡ ಸಮಸ್ಯೆ ಬಂದ್ಬಿಡ್ತಲ್ಲ, ಹೇಗೆ ಎದುರಿಸ್ಲಿ ನಾನು, ನನ್ನ ಕೆಲ ಆಗೋದಿಲ್ಲ, ನಂಗೆ ಶಕ್ತಿನೇ ಇಲ್ಲ ಅಂತ ತುಂಬಾ ಸಲ ಅನ್ಕೊಂಡ್ಬಿಡ್ತೀರಾ. ಖಂಡಿತವಾಗಿಯೂ ನೀವು ಏನಂತ ಭಗವಂತನ ಬೇಡ್ಕೊಳ್ಬೇಕು ಅಂದ್ರೆ, ಭಗವಂತ ಎಷ್ಟೇ ಸಮಸ್ಯೆಯನ್ನು ಕೊಡು, ಆದರೆ ಆ ಸಮಸ್ಯೆಯನ್ನ ಎದುರಿಸತಕ್ಕಂಥ ಶಕ್ತಿ ನನಗೆ ಕರುಣಿಸ್ಕೊಡು ಅಂತ ಬೇಡ್ಕೊಳ್ಳಿ. ಖಂಡಿತವಾಗಿಯೂ ಎಂಥದೇ ಸಮಸ್ಯೆ ಬಂದರೂ ಸಾಕ್ಷಾತ್ ಆ ಭಗವಂತ, ನೀವು ನಂಬಿರತಕ್ಕಂಥ ದೇವರು ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಆ ಭಗವಂತನೇ ನಿಮ್ಮ ಜೊತೆ ನಿಂತ್ಕೊಂಡು ದೂರ ಮಾಡಿಕೊಡ್ತಾನೆ ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಧನಾತ್ಮಕ ಶಕ್ತಿಯ ಆಲೋಚನೆಯನ್ನ ಮಾಡತಕ್ಕಂಥದ್ದು ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲವನ್ನೇ ಕರುಣಿಸ್ಕೊಡ್ತದೆ. ಇದು ಮಿಥುನ ರಾಶಿಯವರಿಗೆ ಇರತಕ್ಕಂಥ ಒಳ್ಳೆ ಫಲಗಳು. ಹಾಗೆಯೇ ಕನ್ಯಾ ರಾಶಿಯವರಿಗೆ ಲಾಭದಾಯಕ ಕುರು, ಹಣಕಾಸಿನ ಎಲ್ಲ ರೀತಿಯ ಲಾಭವನ್ನ ಗುರು ಅನುಗ್ರಹದಿಂದ ಕನ್ಯಾ ರಾಶಿಯವರು ಪಡೆಯತಕ್ಕಂಥದ್ದು. ಪ್ರಮುಖವಾಗಿ ಯಾರು ಟ್ರಾವೆಲ್ ಬಿಸ್ನೆಸ್ ಅನ್ನ ನಡೆಸ್ಕೊಳ್ತಾ ಇದ್ದೀರಾ, ಅಥವಾ ಟೂರಿಸ್ಟ್ ಗೈಡ್ ಆಗಿದ್ದೀನಿ, ಅಥವಾ ವಾಹನ ಚಾಲಕರಾಗಿ ಅಂದ್ರೆ ಕ್ಯಾಬ್ ಡ್ರೈವರ್ ಆಗಿದ್ದೇನೆ, ಒಂದು ಟ್ರಾವೆಲ್ಸ್ನ ನಡೆಸ್ತಾ ಇದ್ದೇನೆ, ಅಥವಾ ಒಂದು ಟೂರ್ ಆರ್ಗನೈಸ್ ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೇನೆ, ಪ್ರವಾಸೋದ್ಯಮ ವಿಚಾರದಲ್ಲಿ ಯಾರು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರೋ ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಖಂಡಿತವಾಗಿಯೂ ಈ 48 ದಿನ ಒಳ್ಳೆ ಲಾಭವನ್ನ, ಯಶಸ್ಸನ್ನ ನೀವು ಕಾಡ್ತೀರಾ. ಪ್ರಮುಖವಾಗಿ ನಿಮಗೆ ಇರತಕ್ಕಂತಹ ಹಣಕಾಸಿನ ತೊಂದರೆಗಳು ದೂರವಾಗತ್ತೆ, ಅಧಿಕವಾದ ಲಾಭವನ್ನ ನೋಡ್ತೀರಾ. ಇಂದಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕನ್ಯಾ ರಾಶಿಯವರು 10 ರೂಪಾಯಿ ಅಷ್ಟು ಲಾಭ ಬಂದಿದ್ರೆ
ನಿಮಗೆ ಗೊತ್ತೋ ಗೊತ್ತಿಲ್ಲದೋ 11 ಅಥವಾ 12ರಷ್ಟು ನಷ್ಟವನ್ನು ಅನುಭವಿಸಿರ್ತಾರೆ. ಅಂದರೆ ಸಂಪಾದನೆ ಮಾಡೋಕ್ಕಿಂತ ಒಂದು 10-20% ನಷ್ಟ ಆಗಿರುತ್ತೆ, ನಿಮ್ಗೆ ಗೊತ್ತೇ ಇರೋದಿಲ್ಲ. ಆದರೂ ಕೂಡ ಏನೋ ನಿಭಾಯಿಸ್ಕೊಂಡು ಖರ್ಚು ಮಾಡಿರ್ತೀರ. ಆದರೆ ಈ 48 ದಿನ ಖಂಡಿತವಾಗಿಯೂ ಕನ್ಯಾ ರಾಶಿಯವ್ರಿಗೆ ಆ ರೀತಿ ಇರೋದಿಲ್ಲ. ಒಳ್ಳೆ ಲಾಭವನ್ನು ನೋಡ್ತೀರಾ, ಯಶಸ್ಸನ್ನು ನೋಡ್ತೀರಾ, ಹಣಕಾಸಿನಲ್ಲಿ ವೃದ್ಧಿಯನ್ನು ಕೂಡ ಕಾಣ್ತೀರಾ. ಪ್ರಮುಖವಾಗಿ ಯಾರು ನೂತನ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಿದ್ರೆ, ಅಥವಾ ನೂತನವಾಗಿ ಬಿಸ್ನೆಸ್ ಅನ್ನು ಶುರು ಮಾಡಬೇಕು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನ ಪ್ರಾರಂಭಿಸಬೇಕು, ಅಥವಾ ಕೆಲಸ ಕಾರ್ಯಗಳಿಗೆ ಸೇರ್ಕೊಳ್ಬೇಕು ಅಂತಿದ್ರೆ ಅವರಿಗೆ ಲಾಭದಾಯಕ ಮಾಸ ಇದು. ಖಂಡಿತವಾಗಿಯೂ ಕನ್ಯಾ ರಾಶಿಯವರು ಹೊಸ ಕೆಲಸವನ್ನ ಈ ಸಮಯದಲ್ಲಿ ಪ್ರಾರಂಭಿಸಿ, ನಿಮಗೆ ಲಾಭ ಕಟ್ಟಿಟ್ಟ ಬುತ್ತಿ. ಇನ್ನು ಯಾರು ನಿರುದ್ಯೋಗಿಗಳಿರ್ತಿರೋ, ಕೆಲಸದ ಅಪೇಕ್ಷೆಗಳನ್ನು ಯಾರು ಮಾಡ್ತಾ ಇರ್ತಿರೋ ಕನ್ಯಾ ರಾಶಿಯವರಿಗೆ, ಅವರಿಗೆ ಶುಭ ಸುದ್ದಿ. ಖಂಡಿತವಾಗಿಯೂ ಎಷ್ಟು ಕಷ್ಟಪಟ್ಟೋ ಇಷ್ಟಪಟ್ಟೋ ಕೆಲಸ ಕಾರ್ಯದಲ್ಲಿ ನಾವು ಸೇರ್ಕೊಳ್ಳೇಬೇಕು ಅಂತ ಆ ಹಸುವಿನಿಂದ ಹುಡುಕ್ತಾ ಹೋಗ್ತೀರಾ, ಅಷ್ಟೇ ಮನಸ್ತೃಪ್ತಿ ಆಗತಕ್ಕಂಥ ಕೆಲಸ ಆ ಭಗವಂತನ ಅನುಗ್ರಹದಿಂದ ಈ ಮಾಸ ನಿಮಗೆ ದೊರೆಯುತ್ತೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿರತಕ್ಕಂಥ ನಿರುದ್ಯೋಗಿಗಳು ಯಾವುದೇ ರೀತಿಯ ಬೇಜಾರನ್ನು ಮಾಡ್ಕೊಳ್ಬೇಡಿ. ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಕೊಳ್ಳದೆ ಧೈರ್ಯದಿಂದ ಹಾಗೂ ನನಗಿಲ್ಲ ಈ ಮಾಸ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಮನಸ್ಥೈರ್ಯದಿಂದ ಮುನ್ನುಗ್ಗಿ ಖಂಡಿತವಾಗಿಯೂ ಈ ಮಾಸ ನಿಮಗೆ ಕೆಲಸ ಲಭಿಸತಕ್ಕಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಖಂಡಿತ ಈ ಮಾಸ ಲಾಭದಾಯಕ ಮಾಸ. ಅಂದರೆ ಮಾಸ ಅಂತ ಹೇಳಿದ್ರೆ 48 ದಿನಗಳು ಬರುತ್ತೆ ಅಂತ ಹೇಳಿದ್ನಲ್ಲ, ಈ ಒಂದಷ್ಟು 48 ದಿನ ಖಂಡಿತವಾಗಿಯೂ ಲಾಭದಾಯಕವಾಗಿರುತ್ತೆ ಅಂತ. ಮುಂದಿನ ರಾಶಿ ನಿಮಗೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿಯೂ ಗುರು ಬದಲಾವಣೆಯಿಂದ ಒಳ್ಳೆ ಲಾಭವನ್ನು ನೋಡ್ಬೋದು. ಪ್ರಮುಖ ಯಾರು ಉದ್ಯೋಗಿಗಳಾಗಿ ಕೆಲಸವನ್ನು ಮಾಡ್ತಿದ್ದೀರೋ, ಅಥವಾ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಮುಂಬಡ್ತಿ ಅಂದರೆ ಪ್ರಮೋಷನ್ ಅಪೇಕ್ಷೆ ಇದೆಯೋ, ಅಥವಾ ಅಲ್ಲೊಂದು ಸ್ವಲ್ಪ ನನ್ನನ್ನು ಗುರುತಿಸಿ ಸ್ಯಾಲ್ರಿ ಹೇಗೆ ಮಾಡಬೇಕು, ಒಂದಷ್ಟು ನನಗೆ ಇನ್ಚಾರ್ಜನ್ನು ಕೊಡಬೇಕು, ಈ ಥರದ್ದು ಮನಸ್ಸಿನಲ್ಲಿ ಆಲೋಚನೆ ಚಿಂತನೆಗಳಿದ್ರೆ ಖಂಡಿತವಾಗಿಯೂ ಅಷ್ಟು ಆಲೋಚನೆ ಚಿಂತೆಗಳಿಗೆ ನಿಮಗೆ ಲಾಭದಾಯಕವಾಗಿರುತ್ತೆ. ಖಂಡಿತ ವೃಶ್ಚಿಕ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಒಳ್ಳೆ ಲಾಭವನ್ನು ನೋಡ್ಬೋದು. ಅದೇ ರೀತಿ ವೃಶ್ಚಿಕ ರಾಶಿಯವರು ನೂತನ ವಾಹನವನ್ನು ಖರೀದಿ ಮಾಡಬೇಕು ಅಂತ ಆಲೋಚನೆ ಇದ್ದರೆ ಖಂಡಿತ ಮುನ್ನುಗ್ಗಿ ಈ 48 ದಿನದಲ್ಲಿ ನೂತನ ವಾಹನವನ್ನು, ಭೋಗದ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗ ನಿಮ್ಮದಾಗಿರುತ್ತೆ. ಯಾರಾದರೂ ಸೈಟ್ ಹಾಗೂ ಮನೆಯನ್ನು ಖರೀದಿ ಮಾಡಬೇಕು ಅಂತಿದ್ರು ಕೂಡ ಅವರಿಗೆ ಶುಭದ ದಿನ. ಖಂಡಿತವಾಗಿಯೂ ಆ ಗುರುವಿನ ಅನುಗ್ರಹದಿಂದ ಉತ್ತಮ ಮನೆಯನ್ನು, ಅಂದರೆ ಕಟ್ಟಿರತಕ್ಕಂಥ ಮನೆಯನ್ನು, ಉತ್ತಮ ಸೈಟ್ಗಳನ್ನು ಅಂದರೆ ಭೂಮಿಯನ್ನು ಖರೀದಿ ಮಾಡತಕ್ಕಂಥ ಯೋಗ ನಿಮ್ಮದಾಗಿರುತ್ತೆ. ಖಂಡಿತವಾಗಿಯೂ ನೀವು ಖರೀದಿ ಮಾಡ್ತೀರ. ತುಂಬ ಜನದ ಆಸೆ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಆಸೆ ಏನೆಂದ್ರೆ ಹೇಳಿ, ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಡ್ಬೇಕು ಜೀವನ ಪರ್ಯಂತ ಅಂತ ತುಂಬ ಪ್ರಹಶಃ ಒಂದು 50% ಜನರ ಆಸೆ ಈಗ ಇರುತ್ತೆ. ಚಿಕ್ಕದೋ ದೊಡ್ಡದೋ ನಂದು ಅಂತ ಒಂದು ಸ್ವಂತ ಮನೆ ಇರಬೇಕು, ಅಲ್ಲಿ ನಾನು ಎಷ್ಟು ಐಷಾರಾಮಿ ಇರತಕ್ಕಂಥ ವಸ್ತು ಇಲ್ದರೂ ಪರವಾಗಿಲ್ಲ, ನಾನು ಮಲ್ಕೊಳ್ಳೋಕ್ಕೆ ನೆಮ್ಮದಿ ಇರಬೇಕು. ಸೊ ಹಾಗಾಗಿ ಈ ಥರದ್ದೆಲ್ಲ ತುಂಬ ಜನದ ಅಭಿಲಾಷೆಗಳಿರುತ್ತೆ. ಅಂಥದೇ ಅಭಿಲಾಷೆ ವೃಶ್ಚಿಕ ರಾಶಿಯಲ್ಲಿರತಕ್ಕಂಥ ಮನುಷ್ಯರು ಕೂಡ ಇರುತ್ತೆ. ಅವರಿಗೆಲ್ಲರಿಗೂ ಕೂಡ ಗುರುವಿನ ಅನುಗ್ರಹದಿಂದ ಈ 48 ದಿನದಲ್ಲಿ ಯಾರಾದರೂ ಆಗಲೇ ನಾನು ಭೂಮಿನ ತೆಗೆದುಕೊಳ್ಬೇಕು, ಅಥವಾ ನಾನು ಸೈಟನ್ನು ಖರೀದಿ ಮಾಡಬೇಕು, ಕಟ್ಟಿರತಕ್ಕಂಥ ಮನೆಯೇ ಒಟ್ಟಿಗೆ ನಾನು ಖರೀದಿ ಮಾಡಿಬಿಡ್ತೀನಿ ಅಂತ ಅಭಿಲಾಷೆಯಿಂದ ಹುಡುಕಾಡ್ತಾ ಇದ್ರೆ, ಅಥವಾ ನೋಡಬೇಕು ಅಂತ ಆಲೋಚನೆಯಲ್ಲಿದ್ದರೆ, ಅಥವಾ ನೋಡಬೇಕು ತಗೊಳ್ಬೇಕು ಅಂತಿದ್ದು ಹಣಕಾಸಿನ ಮುಂಗಟ್ಟಿಂದ ದುಡ್ಡಿಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ ಅಂತ ಮನಸ್ಥಿತಿ ಇದ್ದರೆ ಖಂಡಿತ ಪೋಸ್ಟ್ಪೋನ್ ಮಾಡಬೇಡಿ. ಪ್ರಯತ್ನ ತುಂಬ ಜಾಸ್ತಿ ಪಟ್ಟು ಮನೆದೇವರ ಅನುಗ್ರಹದಿಂದ ಖಂಡಿತವಾಗಿಯೂ ಭೂಮಿ ಮನೆ ಖರೀದಿ ನಿಮ್ಮದಾಗಿರುತ್ತೆ. ಅಂದರೆ ಒಳ್ಳೆ ಮನಸ್ಸಿರತಕ್ಕಂಥದ್ದು, ಪ್ರಯತ್ನವೂ ಕೂಡ ನಿಷ್ಕಲ್ಮಶವಾಗಿ ಎಫೆಕ್ಟಿವ್ಲಿ ನೀವು ಟ್ರೈ ಮಾಡತಕ್ಕಂಥದ್ದು. ಅಂದರೆ ಎಫೆಕ್ಟಿವ್ಲಿ ಅಂತ ಏನಕ್ಕೆ ಹೇಳಿದ್ದು ಅಂದರೆ, 2 ದಿನ ನಾವು ಟ್ರೈ ಮಾಡ್ತೀವಿ, 4 ದಿನ ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ, 1 ವಾರವರೆಗೂ ಟ್ರೈ ಮಾಡ್ತೀವಿ, ಸಿಗ್ತಾ ಇಲ್ಲ ಅಂತಷ್ಟ ಲಕ್ಕಿ ಎಲ್ಲ ಸಿಗ್ತಾ ಇಲ್ಲ ಬಿಡು ಒಂದು 2 ತಿಂಗಳು ಬಿಟ್ಟು ನೋಡೋಣ, ಆ ಥರ ಮನಸ್ಥಿತಿ ಬರಬಾರ್ದು. ನಾನು ಪಡೆದುಕೊಳ್ತೀನಿ ಅಂತ ಒಂದು ಸಲ ನಿರ್ಧಾರವನ್ನು ಮಾಡಿದ್ರೆ ಪಡೆಯೋವರೆಗೂ ಬಿಡಬಾರ್ದು. ಅವಾಗಲೇ ಖಂಡಿತವಾಗಿಯೂ ಭಗವಂತ ನಿಮಗೇನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾನೋ ಅದರ 2ರಷ್ಟು ಖಂಡಿತ ಕಳಿಸ್ಕೊಟ್ಟಿರ್ತಾನೆ. ಆದರೆ ಆ ತಾಳ್ಮೆ ನಿಮ್ಮದಾಗಿರಬೇಕು ಅಂತ ಹೇಳಿ. ಹಾಗಾಗಿ ಪ್ರಯತ್ನದಿಂದ ಖಂಡಿತ ಮುನ್ನುಗ್ಗಿ ಒಳ್ಳೆ ಲಾಭವನ್ನು ವೃಶ್ಚಿಕ ರಾಶಿಯವರು ಕಾಣ್ತೀರ.
ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಗುರು ಬರತಕ್ಕಂಥದ್ದು. ಪ್ರಮುಖ ಯಾರಿಗೆ ಮಕರ ರಾಶಿಯಲ್ಲಿರತಕ್ಕಂಥ ವಧು ವರರಿಗೆ ಇನ್ನು ಮದುವೆ ಆಗಿಲ್ಲ ಅಂತೇಳಿ ಮದುವೆ ವಿಚಾರಕ್ಕೆ ಓಡಾಡಿಕೊಂಡು ಹುಡುಗನ ಹುಡುಗಿಯನ್ನ ನೋಡಿಕೊಂಡು ಹುಡುಗಿ ಹುಡುಗನ ನೋಡಿಕೊಂಡು ಅಲಿತಾ ಇದ್ದೀರೋ ಅವ್ರಿಗೆ ಶುಭ ಸುದ್ದಿ. ಖಂಡಿತವಾಗಿಯೂ ಈ 48 ದಿನ ತುಂಬ ಎಫೆಕ್ಟಿವ್ಲಿ ಪ್ರಯತ್ನವನ್ನು ಪಡಿ, ಖಂಡಿತ ನಿಮ್ಮ ಮದುವೆ ಕೂಡಿ ಬರುತ್ತದೆ ಅಂತ. ಅಂದ್ರೆ ಸಪ್ತಮಕ್ಕೆ ಗುರು ಬಂದಾಗ ವಿವಾಹ ವಿಚಾರಕ್ಕೆ ಒಳ್ಳೆ ಶುಭವನ್ನ ಕೊಡತಕ್ಕಂಥವನು ಅಂತ. ಹಾಗಾಗಿ ನಾನಾಗಲೇ ಇಂದಿನ ರೀಲಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ, ಈ 5 ರಾಶಿಯವರಿಗೆ ಗುರುಬಲ ಬಂದಿದೆ, ಖಂಡಿತ ಗುರುವಿನ ಅನುಗ್ರಹದಿಂದ ಮದುವೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಪ್ರಮುಖ ಅಲ್ಲೇ ನಾನು ಕೋಟೆಡ್ ಮಾಡಿ ಹೇಳಿದ್ದೆ. ಮಕರ ರಾಶಿಯವರು ಸ್ವಲ್ಪ ತುಂಬ ಶ್ರಮವನ್ನು ಪಟ್ಟು ತುಂಬ ಎಫೆಕ್ಟಿವ್ಲಿ ಸ್ವಲ್ಪ ಮದುವೆ ವಿಚಾರಕ್ಕೆ ಓಡಾಡಿದ್ರೆ ಎಂಥವರೇ ಆಗಿರಲಿ, ಎಂಥದೇ ಜಾತಕವೇ ಆಗಿರಲಿ, ಮದುವೆನೇ ಕೂಡ ಬರ್ತಿಲ್ಲ, ತುಂಬ ವರ್ಷಗಳಿಂದ 10 ವರ್ಷ 15 ವರ್ಷದಿಂದ ಅಲ್ದಾಡ್ತಿದ್ರು ಮದುವೆ ಆಗ್ತಿಲ್ಲ ಅಂತಿದ್ದವ್ರಿಗೂ ಕೂಡ ಶುಭ ಸುದ್ದಿ ಸಿಕ್ಬಿಡುತ್ತೆ. ಆದಷ್ಟು ಪ್ರಯತ್ನವನ್ನು ಪಡಿ, ಖಂಡಿತವಾಗಿ ಶುಭ ಸುದ್ದಿ ನಿಮ್ಮದಾಗಿರುತ್ತೆ. ಪ್ರಮುಖ ಸಾಂಸಾರಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ನಿಮ್ಮಲ್ಲಿ ತಲೆದೂಗಿದ್ರೆ, ಅಂದ್ರೆ ಮಕರ ರಾಶಿಯಲ್ಲಿದ್ದವರಿಗಿದ್ರೆ ಖಂಡಿತವಾಗಿ ಗುರುವಿನ ಅನುಗ್ರಹದಿಂದ ಇರತಕ್ಕಂಥ ಸಂಸಾರದ ಜಂಜಾಟಗಳು ಮನಸ್ತಾಪಗಳೆಲ್ಲವೂ ದೂರವಾಗತ್ತೆ. ಖಂಡಿತವಾಗಿಯೂ ಸಾಂಸಾರಿಕದಲ್ಲಿ ಉತ್ತಮ ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು. ಹಾಗಾಗಿ ಮಕರ ರಾಶಿಗೂ ಗುರುವಿನ ಅನುಗ್ರಹದಿಂದ ಈ ರೀತಿ ಲಾಭವನ್ನು ನೀವು ನೋಡ್ಬೋದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಗುರು ಬದಲಾವಣೆಯಿಂದ ಖಂಡಿತವಾಗಿಯೂ ಒಳ್ಳೆ ಜಾಕ್ಪಾಟೆ ದೊರೆತಿದೆ. ಇರತಕ್ಕಂಥ ಸಾಲವನ್ನ ಹಾಗೂ ಹಣಕಾಸಿನ ತೊಂದರೆಗಳನ್ನ ಮೀನರಾಶಿಯವರು ಖಂಡಿತವಾಗಿಯೂ ಈ 48 ದಿನದಲ್ಲಿ ದೂರವನ್ನು ಮಾಡಿಕೊಡ್ತೀರಾ. ಸಂಪೂರ್ಣ ಲಕ್ಷ್ಮಿ ಅನುಗ್ರಹ ಮೀನರಾಶಿಯವರ ಮೇಲೆ ಆಗತಕ್ಕಂಥದ್ದು. ಪ್ರಮುಖ ಈ 48 ದಿನದಲ್ಲಿ ಆರ್ಥಿಕವಾಗಿ ಖಂಡಿತವಾಗಿ ನೀವು ಸದೃಢರಾಗ್ತೀರಾ. ಅಥಾಟ್ ಶ್ರೀಮಂತಿಕೆ ಕೂಡ ನಿಮಗೆ ಲಭಿಸ್ಬಿಡುತ್ತೆ. ಅಂದರೆ ಗುರು ನಿಮಗೆ ಈ ಸಮಯದಲ್ಲಿ ಹಣಕಾಸಿನ ನೆರವನ್ನು ತುಂಬ ಚೆನ್ನಾಗಿ ಕೊಡ್ತಾನೆ. ಮೀನರಾಶಿಯವರಿಗೆ 7.5 ಪ್ರಾರಂಭ ಆಗೋದ್ರಿಂದ ತುಂಬ ಜನ ನನ್ನ ಬಳಿ ಬಂದವರು ಹೇಳ್ತಾರೆ, ತುಂಬ ಚೆನ್ನಾಗಿದ್ವಿ 1-2.5 ವರ್ಷದ ಹಿಂದೆ, ಏನಾಗ್ಬಿಟ್ಟಿದೆ ಅಂದರೆ ಸಾಲ ಸಾಲ ಸಾಲ, ಒಂದು ಸಾಲವನ್ನು ತೀರಿಸ್ಕೊಳಕ್ಕೆ ಮತ್ತೊಂದು ಸಾಲ, ಆ ಸಾಲ ತೀರಿಸ್ಕೊಳಕ್ಕೆ ಮತ್ತೊಂದು ಸಾಲ, ದಿನ ಪರ್ಯಂತ ಬರೀ ಇದೇ ಆಗ್ಬಿಟ್ಟಿದೆ. ಯಾವಾಗ ಈ ಸಾಲದ ಸುಳಿಯಿಂದ ಹೊರಡೆ ಬರ್ತೀನೋ ಅಂತ ಒಂದೊಂದ್ಸಲಿ ಅನ್ನಿಸ್ಬಿಡತ್ತೆ. ಇನ್ನೊಂದ್ಸಲಿ ಅನಿಸುತ್ತೆ ಎಂಥದೇ ಸಾಲವಿದ್ರೂ ಪರವಾಗಿಲ್ಲ, ಎದುರಿಸತಕ್ಕಂಥ ಶಕ್ತಿ ಮಾರ್ಗಗಳು ಸಿಕ್ಕಿದ್ರು ಸಾಕು, ನಾನು ಕೆಲಸ ಕಾರ್ಯವನ್ನು ಮಾಡ್ತೀನಿ ಅಂತ ತುಂಬ ಜನ ನನ್ನ ಬಳಿ ಹೇಳ್ತಿರ್ತೀರ. ಅದೇ ರೀತಿ ಮೀನರಾಶಿಯವರಿಗೆ ಈ 48 ದಿನ ಖಂಡಿತವಾಗಿಯೂ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಲಾಭ ಆಗತಕ್ಕಂಥದ್ದು. ಹಾಗೆಯೇ ಇರತಕ್ಕಂಥ ಹಣಕಾಸಿನ ತೊಂದರೆಗಳಾಗಿರ್ಬೋದು, ಹಣಕಾಸಿನ ಮುಂಗಟ್ಟಾಗಿರ್ಬೋದು, ಅಥವಾ ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ರೆ ಅಷ್ಟು ಸಮಸ್ಯೆಗಳು ದೂರವಾಗತ್ತೆ. ಅನಿರೀಕ್ಷಿತ ಹಣದ ಅರಿವಿನಿಂದ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಲಾಭವಾಗತಕ್ಕಂಥದ್ದು. ಹಾಗೆಯೇ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಕೀರ್ತಿ ಅಂದರೆ ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡ್ತೀರಾ. ಹಾಗಾಗಿ ಮೀನರಾಶಿಯವರಿಗೆ ಲಾಭದಾಯಕ. ಇನ್ನು ಮತ್ತಿನ್ಯಾವ ರಾಶಿಯವರಿಗೆ ಗುರು ಸಂಚಾರದಿಂದ ನಷ್ಟ ಹಾಗೂ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ ಅಂಥೇಳಿ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಹಿತೈಷಿಗಳೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ಕೋರಿಕೊಳ್ಳುತ್ತೇವೆ. ಶುಭಮಸ್ತು.